ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಯಾವುದೇ ಕ್ರಾಕ್ಸ್ ಬರದೇ ಪರ್ಫೆಕ್ಟ್ ಆಗಿರುವಂಥ ಗುಲಾಬ್ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ ಅಂತ. ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ ಆದಾಗ, ಆ್ಯನಿವರ್ಸರಿ, ಬರ್ಡೇ ಪಾರ್ಟಿ ಈ ಥರ ಆದಾಗ ಫಸ್ಟ್ ನೆನಪಾಗೋದೆ ಗುಲಾಬ್ ಜಾಮೂನ್ ರೆಸಿಪಿ. ಅದನ್ನು ಪರ್ಫೆಕ್ಟಾಗಿ ವಿತ್ ಮೆಜರ್ಮೆಂಟ್ ಪ್ರಕಾರ ನೀಟಾಗಿ ಹೇಳ್ಕೊಡ್ತೀನಿ. ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತಡ ಮಾಡ್ತೀವಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಟೀ ಲೋಟದಲ್ಲಿ ನಾನು ಒಂದು ಮುಕ್ಕಾಲು ಭಾಗದಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲಲ್ಲಿ ಹಾಕ್ಕೊತೀನಿ. ಮುಕ್ಕಾಲು ಭಾಗದಷ್ಟು ಹಾಲು. ಇವಾಗ ಅದೇ ಮೆಜರ್ಮೆಂಟ್ ಪ್ರಕಾರ ಸ್ವಲ್ಪ ನೀರು ಕೂಡ ಹಾಕ್ಕೊತೀನಿ. ಮುಕ್ಕಾಲು ಭಾಗದಷ್ಟು ನೀರು. ಹಾಲು ನೀರು ಎರಡೂ ಕರೆಕ್ಟಾಗಿ ಇರಬೇಕು ಮೆಜರ್ಮೆಂಟು. ಇದು ಹಾಲು ಮತ್ತು ನೀರು ರೆಡಿಯಾಗಿದೆ. ಇನ್ನೊಂದು ನೆನಪಿರಲಿ, ಹಾಲಲ್ಲಿ ನೀರು ಬೆರೆಸಿಲ್ಲ ನಾನು, ಇವಾಗೆ ಬೆರೆಸಿದ್ರೆ ಗಟ್ಟಿ ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದೇ ಪ್ಯಾಕೆಟ್ ತೊಗೊಂಡಿದ್ದೀನಿ. ಬೈ ಒನ್ ಗೆಟ್ ಒನ್ ಫ್ರೀ ಬರುತ್ತಲ್ಲ, MTRದು, ಅದನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ತೊಗೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ ಒಂದು ಸಣ್ಣ ಬಟ್ಲ ಇಡ್ತೀನಿ. ಈ ಒಂದು ಬೌಲಲ್ಲೇ ನಾವು ಎಲ್ಲವನ್ನೂ ಮೆಜರ್ಮೆಂಟ್ ಮಾಡ್ಕೋಬೇಕು, ಇವನ್ ಸಕ್ಕರೆ, ನೀರು ಎಲ್ಲವನ್ನೂ. ನನಗಿಲ್ಲಿ 1 ಕಪ್ಪಷ್ಟು ಆಗಿದೆ ಇನ್ಸ್ಟೆಂಟ್ ಮಿಕ್ಸ್ ಗುಲಾಬ್ ಜಾಮೂನ್ ಪೌಡರ್. ಇದೇ ಬಟ್ಲಲ್ಲಿ ನಾವು ಕೊನೆವರೆಗೂ ಮೆಜರ್ಮೆಂಟ್ ತೊಗೋಬೇಕು, ನೆನಪಿರಲಿ. ಇವಾಗ ಹಾಲು ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಒಮ್ಮೆಲೆ ಎಲ್ಲವನ್ನೂ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹೋಗಬೇಕು. ನೀರು ತೊಗೊಂಡಿರೋ ಕ್ವಾಂಟಿಟಿಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ಕೊತ ಹೋಗಿ. ಇವಾಗ ಇನ್ನು ಸ್ವಲ್ಪ ಹಾಕ್ಕೊಂಡು, ಚಪಾತಿ ಹಿಟ್ಟು ಥರ ಕಲಿಸ್ಬಾರ್ದು, ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು. ವೀಡಿಯೋದಲ್ಲಿ ಯಾವ ಥರ ಕಲಿಸ್ತೀನೋ ಸೇಮ್ ಟು ಸೇಮ್ ಅದೇ ಥರನೇ ಇರಬೇಕು. ಹಿಂಗೆ ಕಲಿಸಿದರೆ ಮಾತ್ರ ಕ್ರ್ಯಾಕ್ ಆಗೋದಿಲ್ಲ, ಪರ್ಫೆಕ್ಟಾಗೆ ಬರುತ್ತೆ. ಈ ಥರ ಸ್ಟಿಕ್ಕಿಯಾಗಿ ಇರಬೇಕು. ನೋಡಿದ್ರೆ ಇದು ಆಗಿದೆ. ಕೆಲವೊಬ್ರು ಏನು ಮಾಡ್ತಾರೆ, ಗೋಧಿ ಹಿಟ್ಟು ಮತ್ತು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತಾರಲ್ಲ ಸೇಮ್ ಅದೇ ಥರ ಕಲಿಸ್ತಾರೆ. ಆ ಥರ ಕಲಿಸೋದ್ರಿಂದ ಕರೆಕ್ಟಾಗಿ ಬರೋದಿಲ್ಲ ಶೇಪು. ನೋಡಿದ್ರೆ ಈ ಥರ ಸ್ಟಿಕ್ಕಿ ಆಗಿರಬೇಕು. ಕೈ ತೊಳ್ಕೊಂಡ್ಮೇಲೆ ಈ ಥರ ಮುಟ್ಟಿ ನೋಡಿದ್ರೆ ಕೈಗೆ ಅಂಟ್ಕೋಬಾರ್ದು. ಇಷ್ಟ ಆದರೆ ಸಾಕು. ಇನ್ನೂ ಅರ್ಧ ನನಗೆ ಉಳಿದಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಪ್ಯಾಕೆಟ್ ಬರುತ್ತಲ್ಲ, ಅವಾಗ ಬೇಕಾದ್ರೆ ನಾನು ಮಾಡ್ಕೊತೀನಿ. ಸೇಮ್ ಅದೇ ಬಟ್ಲಲ್ಲಿ ಇವಾಗ ನಾವು ಸಕ್ಕರೆ ತೊಗೊಳ್ಳೋಣ. ಯಾವ ಬೌಲಲ್ಲಿ ನಾವು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಡಿರ್ತೀವಲ್ಲ ಅದೇ ಬೌಲಲ್ಲೇ 2 ಬೌಲಷ್ಟು ಸಕ್ಕರೆನ ಹಾಕ್ತಿದ್ದೀನಿ. 1 ಬೌಲ್ ಗುಲಾಬ್ ಜಾಮೂನ್ ಪೌಡರ್ಗೆ 2 ಬೌಲ್ ಸಕ್ಕರೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ನೆಕ್ಸ್ಟು 2 ಬೌಲ್ ನೀರು ಕರೆಕ್ಟಾಗಿ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, 3 ಬೌಲು 4 ಬೌಲು ಹಾಕ್ತಾರೆ. ಆ ರೀತಿ ಮಾಡಬಾರ್ದು. ಸಕ್ಕರೆ ಎಷ್ಟು ತೊಗೊಂಡಿರ್ತೀವೋ ಸೇಮ್ ಟು ಸೇಮ್ ನೀರು ಕೂಡ ಅಷ್ಟೇ ತೊಗೋಬೇಕು. ನೆಕ್ಸ್ಟ್ ಸ್ವಲ್ಪ ಏಲಕ್ಕಿ ಹಾಕ್ತೀನಿ. ಇದನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ತಿರುಗಿಸ್ತಾ ಹೋಗ್ತೀನಿ. ಇನ್ನೊಂದು ನೆನಪಿರಲಿ, ಸಕ್ಕರೆ ಎಷ್ಟೊತ್ತು ನಾವು ಪಾಕೋ ಬರೋ ರೀತಿ ಮಾಡ್ಕೋಬೇಕು. ಗಟ್ಟಿ ಪಾಕನ, ನೀರು ಪಾಕನ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದ ನಂತರ 10 ನಿಮಿಷ ಟೈಮ್ ಬೇಕಾಗುತ್ತೆ. ಕುದಿ ಸ್ಟಾರ್ಟ್ ಆಗಿದೆ ಅಲ್ವಾ, ಟೈಮ್ ನೋಡ್ಕೊಳ್ಳಿ, ಟೈಮ್ ಸೆಟ್ ಮಾಡ್ಕೊಳ್ಳಿ. ಕರೆಕ್ಟ್ 10 ನಿಮಿಷ ಸಾಕು, ಐ ಫ್ಲೇಮಲ್ಲಿ. ಇದೊಂದು ನೆನಪಿಟ್ಕೊಳ್ಳಿ. ನೋಡಿದ್ರೆ 10 ನಿಮಿಷ ಆಗಿದೆ. ಕೈಯಲ್ಲಿ ತೊಗೊಂಡಾಗ ಸ್ಟಿಕ್ಕಿ ಥರ ಆಗಬೇಕು, ನೆನಪಿರಲಿ. ಕೆಲವೊಬ್ಬರಿಗೆ ಡೌಟ್ ಬರ್ಬೋದು, 10 ನಿಮಿಷ ಆದರೆ ಕ್ರಿಸ್ಟಲ್ ಥರ ಫಾರ್ಮ್ ಆಗುತ್ತಲ್ಲ ನಾಳೆಗೆ ನಾಡಿದ್ದಕ್ಕೆ ಅಂತ. ಆ ಥರ ಏನೂ ಆಗೋದಿಲ್ಲ. ಈ ಥರ ಸ್ಟಿಕ್ಕಿ ಇದ್ದರೆ ಸಾಕು. ಪರ್ಫೆಕ್ಟಾಗಿ ಮಿನಿಮಮ್ 10 ನಿಮಿಷ ಬೇಕೇ ಬೇಕು. ಬಾಣಲಿಗೆ ನಾನು ಏನು ಮಾಡ್ತೀನಿ, ಡೀಪ್ ಫ್ರೈಗೆ ಆಗುವಷ್ಟು ಎಣ್ಣೆನ ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಕಂಪ್ಲೀಟಾಗಿ ಮುಳುಗಬೇಕು ಗುಲಾಬ್ ಜಾಮೂನ್. ಇದು ಕೂಡ ನೆಂದಿರುತ್ತೆ. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಸಣ್ಣದಾಗಿ ಬೌಲ್ ಥರ ಮಾಡ್ಕೋಬೇಕು. ಜಾಸ್ತಿ ಪ್ರೆಷರ್ ಹಾಕಬೇಡಿ, ಜಸ್ಟ್ ಸ್ವಲ್ಪ ಸ್ಮೂತಾಗಿ ಮಾಡಿಕೊಂಡ್ರೆ ಸಾಕು. ಜಾಸ್ತಿಯಾಗಿ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಜಾಸ್ತಿ ಪ್ರೆಷರ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಒಳಗಡೆ ಏರ್ ಬಬಲ್ಸ್ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಬೇಡ, ಜಸ್ಟ್ ಸ್ಮೂತಾಗಿ ಕೈಯಿಂದ ಈ ಥರ ಮಾಡಿದರೆ ಸಾಕು. ನೋಡಿದ್ರೆ ಪರ್ಫೆಕ್ಟಾಗಿರುವಂಥ ಯಾವುದೇ ಕ್ರ್ಯಾಕ್ ಬರ್ದೇ ಗುಲಾಬ್ ಜಾಮೂನ್ ಶೇಪ್ ರೆಡಿಯಾಗಿದೆ. ಪರ್ಫೆಕ್ಟಾಗಿ ರೌಂಡಾಗಿ ಬಂದಿದೆ ಅಲ್ವಾ, ಯಾವುದೇ ಕ್ರ್ಯಾಕ್ಸ್ ಇಲ್ಲ. ಇದೇ ರೀತಿ ಎಲ್ಲವನ್ನೂ ಮಾಡ್ಕೊತೀನಿ ನಾನು, ಒನ್ ಬೈ ಒನ್. ಒಂದು ಬೌಲಿಗೆ ಒಂದು 20ರಿಂದ ಒಂದು 22, 23 ಅಷ್ಟು ಆಗಿದ್ದಾವೆ ನನಗೆ ಗುಲಾಬ್ ಜಾಮೂನ್. ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಸ್ವಲ್ಪ ಹಾಕಿ ನೋಡಿದ್ರೆ ಈ ಥರ ಇರಬೇಕು. ನೆನಪಿರಲಿ, ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇರಬೇಕು. ಮೀಡಿಯಮ್ ಫ್ಲೇಮಲ್ಲ, ಐ ಫ್ಲೇಮಲ್ಲ, ಸಿಮ್ಮಲ್ಲೇ ಇರಬೇಕು. ಒನ್ ಬೈ ಒನ್ ಎಣ್ಣೆಯಲ್ಲಿ ಹಾಕ್ತಾ ಹೋಗ್ತೀನಿ. ಹಾಕಿದ ಮೇಲೆ ನಿಧಾನವಾಗಿ ತನ್ನಷ್ಟಕ್ಕೆ ತಾನೇ ಮೇಲೆ ಬಂದುಬಿಡುತ್ತೆ.
ಇಲ್ಲ ಅಂತಂದರೆ ನೀವು ನಿಧಾನವಾಗಿ ಅದನ್ನು ತಿರುಗಿಸ್ತಾ ಹೋಗಬೇಕು. ವೀಡಿಯೋದಲ್ಲಿ ಯಾವ ಥರ ಫ್ರೈ ಮಾಡ್ತೀನೋ ಸೇಮ್ ಟು ಸೇಮ್ ಅದೇ ಥರನೇ ಮಾಡಬೇಕು. ಈ ಥರ ಮಾಡಿದರೆ ಮಾತ್ರ ಎಲ್ಲ ಕಡೆಯೂ ನೀಟಾಗಿ ಫ್ರೈ ಆಗುತ್ತೆ. ಇಲ್ಲಾಂದರೆ ಕೆಲವೊಂದು ಕಡೆ ಮೇಲುಗಡೆ ವೈಟ್ ಆಗಿರೋದು, ಕೆಳಗಡೆ ಕಲರ್ ಬರೋದು ಆ ಥರ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಇದೇ ಥರನೇ ಫ್ರೈ ಮಾಡ್ಕೋಬೇಕು ನಾವು. ಈ ಥರ ಸ್ವಲ್ಪ ಕಷ್ಟಪಟ್ಟರೆ ಸಾಕು, ಆರಾಮಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಗುಲಾಬ್ ಜಾಮೂನ್ ರೆಡಿಯಾಗಿರುತ್ತೆ. ನೋಡಿದ್ರೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲವೂ ಒಂದೇ ಕಲರ್ ಬಂದಿದೆ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಅಥವಾ ನೀವು ಟಿಶ್ಯೂ ಪೇಪರ್ ಮೇಲೆ ಹಾಕ್ತೀನಂದರೆ ಅದು ಓಕೆ. ಎಲ್ಲವೂ ಈವನ್ ಕಲರ್ ಆಗಿದ್ದಾವಲ್ವ, ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಪರ್ಫೆಕ್ಟ್ ಆಗಿದೆ, ಸ್ವಲ್ಪ ಕೂಡ ಕ್ರ್ಯಾಕ್ ಆಗಿಲ್ಲ. ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಶುಗರ್ ಸಿರಪ್ ಉಗುರು ಬೆಚ್ಚಗಿರಬೇಕು ಆ್ಯಂಡ್ ಗುಲಾಬ್ ಜಾಮೂನು ಸ್ವಲ್ಪ ಬಿಸಿ ಇರಬೇಕು. ಹಂಗಾದರೆ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಶುಗರ್ ಸಿರಪ್ಪು ಬಿಸಿ ಇದ್ದು ಮತ್ತು ಈ ಗುಲಾಬ್ ಜಾಮೂನು ಕೂಡ ಬಿಸಿ ಬಿಸಿ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಒಂಥರ ಸ್ಪ್ರೆಡ್ ಆಗಿಬಿಡುತ್ತೆ ಗುಲಾಬ್ ಜಾಮೂನು. ಅದಕ್ಕೋಸ್ಕರ ಬೇಡ, ಎರಡರಲ್ಲಿ ಯಾವುದಾದ್ರೂ ಒಂದು ಬಿಸಿ ಇರಬೇಕು. ಇವನ್ ಸಿರಪ್ ಆದರೂ ಬಿಸಿ ಇರಬೇಕು, ಇಲ್ಲ ಗುಲಾಬ್ ಜಾಮೂನ್ ಆದರೂ ಬಿಸಿ ಇರಬೇಕು. ಆ ಥರ ನೋಡ್ಕೊಳ್ಳಿ. ಇನ್ನೊಂದು ಬ್ಯಾಚು ಫ್ರೈ ಮಾಡಿದ್ದೀನಿ, ಅದನ್ನು ಕೂಡ ಇದರಲ್ಲಿ ಹಾಕ್ತೀನಿ. ನೆನಪಿದೆ ಅಲ್ವಾ, ನೆನಪಿಟ್ಕೊಳ್ಳಿ, ಮತ್ತೆ ಹೇಳ್ತಿದ್ದೀನಿ. ಶುಗರ್ ಸಿರಪ್, ಗುಲಾಬ್ ಜಾಮೂನ್ ಎರಡರಲ್ಲಿ ಯಾವುದಾದ್ರೂ ಒಂದು ಬಿಸಿ ಇರಬೇಕು. ನೋಡಿದ್ರೆ ಎಲ್ಲವೂ ಹಾಕಿದ ಮೇಲೆ ಮಿನಿಮಮ್ 1 ಅವರ್ ಅಥವಾ 2 ಅವರ್ ಬಿಟ್ಟರೆ ಸೈಜ್ ಕೂಡ ಡಬಲ್ ಆಗುತ್ತೆ. ಪರ್ಫೆಕ್ಟಾಗಿರುವಂಥ ಗುಲಾಬ್ ಜಾಮೂನ್ ಮತ್ತು ಶುಗರ್ ಸಿರಪ್ ರೆಡಿಯಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ಅವರ್ಸ್ ಬಿಡ್ತೀನಿ ಸಾಕು. 2 ಅವರ್ಸ್ ಆದಮೇಲೆ ಯಾವ ಥರ ಆಗಿದೆ ನೋಡಿ, ಎಷ್ಟು ಪರ್ಫೆಕ್ಟ್ ಅಂದರೆ ಒಂದು ಕೂಡ ಉಳಿಸೋದಿಲ್ಲ, ಒಳಗಡೆ ಸರಿಯಾಗಿ ಬೆಂದಿಲ್ಲ ಅನ್ನೋದು ಇರೋದಿಲ್ಲ. ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನೋಡಿದಲ್ವ ಯಾವ ಥರ ಆಗಿದೆ ಅಂತ. ಪರ್ಫೆಕ್ಟ್ ಆಗಿರುವಂಥ ಗುಲಾಬ್ ಜಾಮೂನ್ ರೆಡಿ. ನಾನು ಕಟ್ ಮಾಡಿ ಕೂಡ ತೋರಿಸಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ. ಈ ಪ್ರೊಸೀಜರ್ ಮಾಡಿ 100% ನಾನು ಗ್ಯಾರಂಟಿ ಕೊಡ್ತೀನಿ ಪರ್ಫೆಕ್ಟಾಗೇ ಬರುತ್ತೆ. ಈ ರೆಸಿಪಿ, ಈ ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.